ಎಲ್ಲ ವೀಕ್ಷಕರಿಗೂ ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕೆಲವೊಂದು ಮಕ್ಕಳು ಏಕಾಗ್ರತೆಯ ಕೊರತೆಯಿಂದ ಓದಿನ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡರೆ, ಇನ್ನು ಕೆಲವೊಂದು ಮಕ್ಕಳು ಓದಲು ಇಷ್ಟವೇ ಇಲ್ಲವೆಂದು ಅದರ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡಿರ್ತಾರೆ. ಇನ್ನು ಕೆಲವೊಮ್ಮೆ ಅವರು ಎಷ್ಟೇ ಓದಿದರೂ ಸಹ ಅದು ನೆನಪಲ್ಲಿ ಉಳಿಯೋದೇ ಇಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರವೆಂದರೆ ಅದುವೇ ಈ 2 ಮಂತ್ರ. ವೀಕ್ಷಕರೇ, ಹೌದು, ಈ 2 ಮಂತ್ರಗಳನ್ನು ಪಠಿಸಿದರೆ ಮಕ್ಕಳು ಫಸ್ಟ್ ಕ್ಲಾಸ್ ಬರುವುದಂತೂ ಖಂಡಿತ. ಆದರೆ ಶ್ರದ್ಧೆ ಮತ್ತು ಭಕ್ತಿ ಬೇಕು. ಅವು ಯಾವುವೆಂದು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ನಮ್ಮ ಮಕ್ಕಳು ಅಧ್ಯಯನದಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಎಷ್ಟೇ ಓದಿದರೂ ನಮ್ಮ ಮಗು ಓದಿದ ವಿಚಾರ ನೆನಪಿನಲ್ಲೇ ಉಳಿಯುತ್ತಿಲ್ಲ. ಪರೀಕ್ಷೆಯಲ್ಲಿ ದಿನದಿಂದ ದಿನಕ್ಕೆ ಅವರ ಅಂಕಗಳು ಕಡಿಮೆ ಆಗುತ್ತಾ ಇದೆ. ಇದೇ ರೀತಿಯ ಸಾವಿರಾರು ದೂರುಗಳು ಮತ್ತು ಮಾತುಗಳನ್ನು ನಾವು ಅನೇಕ ಪೋಷಕರ ಬಾಯಿಂದ ಕೇಳುತ್ತಿರುತ್ತೇವೆ. ಓದು ಮತ್ತು ಉತ್ತಮ ಅಂಕವನ್ನು ಪಡೆದುಕೊಳ್ಳಬೇಕು ಎನ್ನುವ ತುರಾತುರಿಯಲ್ಲಿ ಒತ್ತಡವನ್ನು ಸಹ ಮಕ್ಕಳ ಮೇಲೆ ಹೇರುತ್ತಾರೆ. ಸಾಕಷ್ಟು ಬಾರಿ ಅವರು ಎಷ್ಟೇ ಕಠಿಣ ಪ್ರಯತ್ನಗಳನ್ನು ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಪಡೆದುಕೊಂಡಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರಲ್ಲಿನ ಏಕಾಗ್ರತೆಯ ಕೊರತೆ ಕೂಡ ಆಗಿರಬಹುದು. ಏಕಾಗ್ರತೆಯಿಂದ ಓದಿದಾಗ ಮಾತ್ರ ಅವರು ಓದಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೆ ಹಾಗೂ ಇದು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಸಹಾಯ ಕೂಡ ಮಾಡುತ್ತೆ. ನಿಮ್ಮ ಮಕ್ಕಳಲ್ಲೂ ಸಹ ನೀವು ಏಕಾಗ್ರತೆಯ ಕೊರತೆಯನ್ನು ಗಮನಿಸಿದರೆ ಅಂತಹ ಸಮಯದಲ್ಲಿ ಈ 2 ಪ್ರಬಲ ಮಂತ್ರಗಳನ್ನು ಪಠಿಸಬೇಕು. ಈ ಮಂತ್ರಗಳನ್ನು ಪಠಿಸುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಅಧ್ಯಯನದಲ್ಲಿ ಅವರಿಗೆ ಯಶಸ್ಸನ್ನು ಪಡೆಯಲು ಸಹ ಇದು ಮಾನಸಿಕ ಶಾಂತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತೆ. ವೀಕ್ಷಕರೇ, ಮೊದಲನೆಯದಾಗಿ ಸರಸ್ವತಿ ಮಂತ್ರ. ಸರಸ್ವತಿಯ ಮಂತ್ರ ಬಂದು ಓಂ ಮಹಾ ಸರಸ್ವತೇ ನಮಃ. ಮಕ್ಕಳು ಈ ಸರಸ್ವತಿ ಮಂತ್ರವನ್ನು ಪಠಿಸುವ ಮೂಲಕ ಜ್ಞಾನ ಮತ್ತು ಬುದ್ಧಿವಂತಿಕೆಯ ವರವನ್ನು ಪಡೆದುಕೊಳ್ತಾರೆ. ಯಾಕಂದರೆ ಸರಸ್ವತಿ ದೇವಿಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಕರೆಯಲಾಗುತ್ತೆ. ಇದು ಅವರ ಮೇಲೆ ಸರಸ್ವತಿಯ ಆಶೀರ್ವಾದ ಇರುವಂತೆ ಸಹ ಮಾಡುತ್ತೆ. ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೊಂದ್ತಾರೆ ಮತ್ತು ಅವರ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ. ಇನ್ನು ಎರಡನೆಯದು ಗಣೇಶ ಮಂತ್ರ. ಓಂ ಗಣಪತಿಯೇ ನಮಃ. ಗಣೇಶನನ್ನು ಅಥವಾ ಗಣಪತಿ ದೇವನನ್ನು ವಿಘ್ನಹರ್ತ ಎಂದು ಕೂಡ ಕರೆಯಲಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಅವರ ಶೈಕ್ಷಣಿಕ ಮಾರ್ಗದಲ್ಲಿ ಎದುರಾಗುವಂತಹ ಎಲ್ಲ ತೊಂದರೆಗಳು ಒಂದೊಂದಾಗಿ ದೂರ ಆಗುತ್ತೆ ಮತ್ತು ಅವರ ಅಧ್ಯಯನದಲ್ಲಿ ಎದುರಾಗುವ ಎಲ್ಲ ಅಡಚಣೆಗಳನ್ನು ದೂರ ಮಾಡ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ. ಮಕ್ಕಳು ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಶಾಂತ ಮನಸ್ಸಿನಿಂದ ಈ 2 ಮಂತ್ರಗಳನ್ನು ಮರೆಯದೆ ಪಠಿಸಬೇಕು. ಇದು ಅವರ ಏಕಾಗ್ರತೆಯನ್ನು ಸುಧಾರಿಸುವುದಲ್ಲದೆ ಮತ್ತು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ. ಹಾಗೆ ವೀಕ್ಷಕರೇ, ಈ 2 ಮಂತ್ರಗಳನ್ನು ಪಠಿಸುವುದರಿಂದ ಯಾವ ರೀತಿ ಪ್ರಯೋಜನಗಳು ಆಗುತ್ತೆ ಅಂದರೆ ಮಕ್ಕಳ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಈ ಮಂತ್ರಗಳ ನಿಯಮಿತ ಪಠಣವು ಅಧ್ಯಯನದಲ್ಲಿ ಗಮನ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಮಕ್ಕಳು ಓದಿರುವ ವಿಚಾರ ದೀರ್ಘಕಾಲ ಮನಸ್ಸಿನಲ್ಲೇ ಉಳಿಯುತ್ತೆ. ಈ 2 ಮಂತ್ರಗಳ ಪಠಣವು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಈ 2 ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಮಕ್ಕಳು ಸರಸ್ವತಿ ದೇವಿಯ ಮತ್ತು ಗಣೇಶನ ಆಶೀರ್ವಾದವನ್ನು ಕೂಡ ಪಡಿತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮಕ್ಕಳಲ್ಲೂ ಸಹ ನೀವು ಏಕಾಗ್ರತೆಯ ಕೊರತೆ ಇರುವುದನ್ನು ಗಮನಿಸಿದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಸರಳವಾದ 2 ಮಂತ್ರಗಳನ್ನು ಪಠಿಸಲು ಹೇಳಿ. ಇದರಿಂದ ಅವರು ತಮ್ಮ ಓದಿನ ಮೇಲೆ ಆಸಕ್ತಿಯನ್ನು ಕೂಡ ತಂದುಕೊಳ್ಬಹುದು. ವೀಕ್ಷಕರೇ, ಇದೇ ರೀತಿಯ ಹೆಚ್ಚು ಹಲವು ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.